ತಂದೆಯವರಿಗೆ ತೂಗುದೀಪ್ ಶ್ರೀನಿವಾಸ್ ಅವರು ತುಂಬ ಪರಿಚಯ ಇದ್ರು. ನಾನು ದರ್ಶನ್ ಸರ್ನೆಲ್ಲ ಚಿಕ್ಕವನಿಂದ ಇದ್ದಾಗೆ ನೋಡಿದ್ದೀನಿ. ಪ್ಲಸ್ ಯಶ್ ವಾಸ್ ಅ ನೇಬರ್. ನಾನು ಮೈಸೂರಲ್ಲಿ ಇದ್ದಾಗ ನಾನು ಯಶ್ನು ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದೀನಿ. ಸೊ ನಮ್ಮ ತಂದೆಯವರಿಗೆ ತುಂಬ ಮುಂಚೆಯಿಂದ ಮೂವೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ತುಂಬ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು. ಸೊ ಆ ಥರ ಲಿಂಕ್ ಇದೆ. ಬಟ್ ಅಷ್ಟೇ, ಫ್ಯಾಮಿಲಿ ಯಾರು ಇಲ್ಲ. ಹೌದು, ಅಂದರೆ ಇದು ನಮ್ಮ ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು, ಎಲ್ಲರೂ ಇಂಜಿನಿಯರ್ಸ್ನೇ ಮದುವೆ ಆಗ್ತಿದ್ದೀರಾ ಈ ಥರ. ಸೊ ನಮ್ಮ ಫ್ಯಾಮಿಲಿ ಅವ್ರಿಗೂ ತುಂಬ ಖುಷಿ ಇದೆ. ಅಂದರೆ ನಮ್ಮ ಫ್ಯಾಮಿಲಿ ಯಾರು ಈ ಥರ ಮೂವಿ ಇಂಡಸ್ಟ್ರಿಲಿ ಇದ್ದವರಲ್ಲ. ಅದರಿಂದ ಇವ್ರು ಬರ್ತಿರೋದು ಎಲ್ಲರಿಗೂ ಫ್ಯಾಮಿಲಿಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಮಾನ್ವಿತ್ ಅವರು ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ, ಪಾತ್ರ ಯಾವ್ದು ಇಷ್ಟ, ಹಾಡು ಯಾವ್ದು ಇಷ್ಟ, ಏನಾದ್ರು ಮಾತಾಡಿದ್ರೆ ಅವ್ರ ಜೊತೆಗೆ? ಆದರೆ ನನಗೆ ನಾನು ಕೆಂಡ ಸಂಪಿಗೆ ಮತ್ತು ಟಗರು ಮೂವಿ ನೋಡಿರೋದು. ಸೊ ಅದೇ ನಂಗೆ ಅದು 2 ಮೂವಿನೂ ತುಂಬ ಇಷ್ಟ ಆಗಿದೆ. ಮತ್ತೆ ಮದುವೆ ಔಟ್ ಆಫ್ ಸ್ಟೇಷನಲ್ಲಿ ಆಗ್ತಿದೆಯಲ್ಲ, ಇಂಡಸ್ಟ್ರಿಗೆಲ್ಲ ಯಾವ್ದಾದ್ರು ಇನ್ವೈಟ್ ಮಾಡ್ತಿದ್ದೀರಾ? ಫೋಟೋಸ್ ನೋಡ್ತಿದ್ದೀವಿ ನಾವು ಕೂಡ. ಇದು ಮದುವೆ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಇಂಡಸ್ಟ್ರಿ ಮಂದಿಗೆ ಏನಾದರೂ ಇಲ್ಲಿ ಸ್ಪೆಷಲ್ ಗ್ಯಾದರಿಂಗ್ ಥರ ಏನಾದ್ರು? ಈಗ ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಮಾಡ್ಕೋತಿಲ್ಲ. ಲೈಕ್ ಐ ಡೋಂಟ್ ಟು ಪ್ರೆಷರೈಸ್ ಮೈ ಸೆಲ್ಫ್ ಆ್ಯಂಡ್ ಅರುಣ್. ಬಿಕಾಸ್ ಒಂದು ವೆಡ್ಡಿಂಗ್ ಅದು ಒಂದು ಗಾದೆನೇ ಇದೆಯಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಥರದಲ್ಲಿ. ಸೊ ಜೀವನದಲ್ಲಿ ಇದು ಹೊಸ ಒಂದು ಫೇಸ್. ಬಟ್ ಡೌನ್ ದ ಲೈನ್ ಒಂದು 3-4 ಮಂತ್ಸ್ ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೋಬೇಕು ಅಂತ. ಯಾಕಂದರೆ ನಮ್ಮದು ಮುಹೂರ್ತ ನಮಗೆ ಅಂದರೆ ಈಗಲೇ ಆಗಬೇಕಾಗಿತ್ತು. ಸೊ ನೆಕ್ಸ್ಟ್ 3-4 ಮಂತ್ಸಲ್ಲಿ ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರಲಿಲ್ಲ. ಸೊ ನಮಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಅದಕ್ಕೆ ತುಂಬಾ ಕಡಿಮೆ ಟೈಮ್ ಸಿಕ್ಕಿತ್ತು. ಅಂದರೆ ಈ 1 ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು. ಈಗಲೇ ಒಂದು 3-4 ದಿನದಿಂದ ನಾವು ಆ್ಯಕ್ಚುಲಿ ಕರೆಯೋಕ್ಕಂತ ಎಲ್ಲರೂ ಯಾವಾಗ ಮದುವೆ 4 ಡೇಸ್ ಅಲ್ಲ 3 ಡೇಸ್ ಅಲ್ಲ, ಬಿಕಾಸ್ ಅಷ್ಟು ಶಾರ್ಟ್ ನೋಟಿಸಲ್ಲಿ ಎಲ್ಲ ನಡೀತಾ ಇದೆ. ಆ್ಯಂಡ್ ಅದೇನೋ ಆಗಬೇಕು ಅಂದರೆ ಆ ಟೈಮ್ಗೆ ಅದು ಯಾರ ಹತ್ರನೂ ತಡೆಯೋಕ್ಕಾಗಲ್ಲ ಅಂತಾರಲ್ವಾ. ಸೊ ಹಾಗೆ ಆಗ್ತಾ ಇರೋದು. ಬಟ್ ಒಂದು ಡೌನ್ ದ ಲೈನ್ ಒಂದು 3-4 ಮಂತ್ಸಲ್ಲಿ ಐ ಡೆಫಿನೆಟ್ಲಿ ವಾಂಟ್ ಟು ಹೋಸ್ಟ್ ಎವ್ರಿಬಡಿ. ಬಟ್ ಮದುವೆಗೆ ಎಲ್ಲರೂ 100% ನೀವೆಲ್ಲರೂ ಇನ್ವೈಟೀಸ್. ಬಿಕಾಸ್ ಮೀಡಿಯಾಗಿಂತ ಜಾಸ್ತಿ ಆರ್ ಆಲ್ ಫ್ರೆಂಡ್ಸ್ ನನಗೆ. ಸೊ ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾ ಒಂದು ಸ್ವಲ್ಪ ಯಾಕಂದರೆ ನಾವು ಒಂದು ಯಾವುದೋ ಟೆಲಿವಿಷನ್ ಹತ್ರ ಎಲ್ಲ ಮಾತಾಡ್ತಿರೋದ್ರಿಂದ ಆ ಒಂದು ರೀಸನ್ ರಿಕ್ವೆಸ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಆಗಿ ಬನ್ನಿ ಅನ್ನೋ ಥರದಲ್ಲಿ ಕೇಳ್ಕೊತಿದ್ದೀವಿ. ಅಲ್ಲ, ನಿಮ್ಮದು ನ್ಯೂಸ್ ರೀಸೆಂಟಾಗಿ ರಿವೀಲ್ ಆಗಿತ್ತು, ನೀವು ಪೋಸ್ಟ್ ಮಾಡಿದಾಗ ಅಷ್ಟೇ. ಹೌದು. ಸೊ ತತ್ಸಮತತ್ವ ಶೋ ಆಗಿ ತುಂಬ ದಿನ ಆಗಿದೆ. ಹೌದು, ಅದಾದಮೇಲೆ ನಾವು ವಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ನೋ ಈಚ್ ಅದರ್, ಟು ಸ್ಪೆಂಡ್ ಸಮ್ ಟೈಮ್. ಯಾಕಂದರೆ ಯಾರಾದ್ರೂ ಒಬ್ರು ಪರಿಚಯ ಆದ ತಕ್ಷಣ ಸಡನ್ನಾಗಿ ನಾವು ಮದುವೆ ಅನ್ನೋ ಥರದಲ್ಲಿ ಜಂಪ್ ಮಾಡೋಕ್ಕಾಗಲ್ಲ. ಅವ್ರಿಗಾಗಿ ನಾನೇನಂತ ಅರ್ಥ ಆಗಬೇಕು, ನನಗೆ ಅವ್ರೇನಂತ ಅರ್ಥ ಆಗಬೇಕು. ಸೊ ವಿ ಡೆಫಿನೆಟ್ಲಿ ಟುಕ್ at least 4-5 months to understand each other before telling our parents that okay fine, this is what it is, yeah we want to take it ahead ಅಂತ. ಆ್ಯಂಡ್ ಆ ವಿಷಯದಲ್ಲಿ ಒಂಥರ ನಾನು ಲಕ್ಕಿ ಅಂತಲೇ ಅನ್ನಿಸ್ಬೋದು. ಫಸ್ಟ್ ಅಂದರೆ ನಮ್ಮ ತಾಯಿ ಹಾಸ್ಪಿಟಲ್ ಇರಬೇಕಾದ್ರೆ ನಂದು ಪ್ರೊಫೈಲ್ನ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲೆಲ್ಲ ಶೇರ್ ಮಾಡೋರು. ಅವಾಗ ನಾನು ಅಳ್ಕೊಂಡು ಕೂರ್ತಾ ಇದ್ದೆ, ನಿಮ್ಗೆ ಗೊತ್ತಾಗಲ್ಲ ಮಮ್ಮಿ, ನೀವು ಒಂದು ಆ್ಯಕ್ಟರ್, ನಾನು ನೀವು ಹೀಗೆಲ್ಲ ಶೇರ್ ಮಾಡಿದ್ರೆ ಎಲ್ಲ ಏನು ಅನ್ಕೋತಾರೆ. ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್, ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ನ ಜೊತೆಗೆ, ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ನ ಜೊತೆಗೆ ಅಂತ. ಸೊ ಆ ವಿಷಯದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನಗೆ ಈ ಥರದ್ದು ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ವೆರಿ ವೆರಿ ಲಕ್ಕಿ. ಆ್ಯಂಡ್ 1 ವರ್ಷದ ಹಿಂದೆ ಇಬ್ರು ನಾವು ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇಬ್ರಿಗೂ ಒಂದು ಕ್ಲಾರಿಟಿ ಇತ್ತು. ಅಂದರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಈಗ ಸುಮ್ಮನೆ ಒಂದ್ಸತಿ ನೋಡಿ ಮಾತಾಡಿ ಮದುವೆ ಆಗೋ ಥರ ಇಲ್ಲ ಅಂತ. ಸೊ ನಾವು ಫಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ, ಒಂದು 3-4 ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ, ಅದಾದಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಲಕ್ಕಿಲಿ ನಾನು ಇಷ್ಟು 3-4 ತಿಂಗಳಲ್ಲಿ ಮದುವೆ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇಬ್ರಿಗೂ ಒನ್ಸ್ ವಿ ಮೆಟ್ ಆ ಥರ ವಿ ಫೆಲ್ ದಟ್ ಓಕೆ ಎಲ್ಲ ಸರಿ ಇದೆ ಅಂತ ಅನಿಸ್ತು. ಅದೇ ತಾಯಿಯವರು ಇದ್ದಾಗೆ ಅದು ಮ್ಯಾಟ್ರಿಮೋನಿಯಲ್ಲಿ ಅಪ್ಡೇಟ್ ಮಾಡಿದ್ರಲ್ಲ, ಸೊ ಆವಾಗಲೇ ಇದು ಈಚೆದರ್ ಇದಾಗಿತ್ತು. ಇಲ್ಲ, ಅವ್ರು ಅಪ್ಡೇಟ್ ಮಾಡಿದ್ರು ಅಷ್ಟೇ. ಅವ್ರು ನನ್ನ ರೀಚ್ ಮಾಡಿದ್ದು ನಮ್ಮ ತಾಯಿ ಹೋದ್ಮೇಲೆ ಆ್ಯಕ್ಚುಲಿ ಮಾರ್ಚ್-ಏಪ್ರಿಲ್ ಟೈಮಲ್ಲಿ, ಅಂದರೆ ಐ ಥಿಂಕ್ ಆ ಟೈಮಲ್ಲಿ ಮಾಡಿದ್ದು. ಸೊ ಅದು ಇಲ್ಲಿ ತನಕ ಅಂದರೆ ಅದು 1 ವರ್ಷ ಅದು ಟ್ರಾವೆಲ್ ಆಗಬೇಕಲ್ವ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಟೈಮ್ ಎಲ್ಲ ತೊಗೊಂಡು ಮಾತಾಡಿ ಅದು ಇದು ಇದೆಲ್ಲ ನಡಿಬೇಕಾದ್ರೆ ಇಲ್ಲಿ ತನಕ ಬಂದಿದೆ. ಸರ್,
ಡ್ರಾಯಿಂಗ್ ಕಳ್ಕೊಂಡು ಅವರು ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಿದ್ರು. ಸೊ ಇಂಡಸ್ಟ್ರಿನೂ ಸ್ವಲ್ಪ ಸಣ್ಣ ಗ್ಯಾಪ್ ತಗೊಂಡ್ರು. ಸೊ ಹೊರಗಡೆ ಎಲ್ಲ ಹೋಗಿ ಸುತ್ಕೊಂಬಂದರು ಮೆಂಟಲಿ ರಿಫ್ರೆಶ್ ಆಗೋದಕ್ಕೆ. ಸೊ ಆ ಟೈಮಲ್ಲಿ ಅವರು ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಸಪೋರ್ಟಿವ್ ಆಗಿತ್ತು. ಅಂದ್ರೆ ಇಬ್ರು ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅದು ಏನು ಅವ್ರಿಗೆ ಆ ಭಾವನೆ ಇರಲಿಲ್ಲ. ಅಂದ್ರೆ ನಾವು ಒಟ್ಟಿಗೆ Understand his question. He is asking how supportive were you when I was low. ಅಂದ್ರೆ ಅದು ಅವ್ರು ಆನ್ಸರ್ ಮಾಡ್ಬೇಕು, ನಾನು ಆನ್ಸರ್ ಮಾಡೋಕ್ಕಿಂತ ಅವ್ರು ಆನ್ಸರ್ ಮಾಡಿದ್ರೆ. Yeah, I think I should answer that question. Definitely, he was very supportive. ಯಾಕಂದ್ರೆ ಆ ಇಮೋಷನಲ್ ಸಪೋರ್ಟ್ ಇಲ್ಲ ಅಂದಿದ್ರೆ ಮೇ ಬಿ ನಾವಿಬ್ರು ಯಾವುದೇ ಒಂದು ರಿಲೇಶನ್ಶಿಪ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಇಮೋಷನಲ್ ಬಾಂಡೇಜ್ ಇರಲೇಬೇಕು. ಸೊ ಐ ಥಿಂಕ್ ವೆನ್ ಎವರ್ ಐ ವಾಸ್ ಇನ್ ಟಿಯರ್ಸ್ ನನ್ನ ಕಣ್ಣೀರು ವರ್ಷಕ್ಕೆ ಇದ್ದಿದ್ವಿ ಒಂದೇ ವ್ಯಕ್ತಿ ಅರುಣ್. ಸೊ ಅವ್ರ ತಾಯಿನೂ ಅಷ್ಟೇ. ಐ ಥಿಂಕ್ ವಿ ಶುಡ್ ಟಾಕ್ ಫಾರ್ ಅವರ್ಸ್ ಟುಗೆದರ್. ಇನ್ಫ್ಯಾಕ್ಟ್ ನಾವು ಅದೊಂದು ಇದೆಯಲ್ಲ ಅತ್ತೆ ಸೊಸೆ ಅಂತ ಹೇಳಿದ್ರೆ ಒಂದು ಫ್ರಿಕ್ಷನ್ ಅನ್ನೋ ಥರದಲ್ಲಿ, ಬಟ್ ವಿ ಆಲ್ವೇಸ್ ಸ್ಪೋಕ್ ಫಾರ್ ಅವರ್ಸ್ ಟುಗೆದರ್, ಲೈಕ್ ನಿಯರ್ಲಿ 2-3 hours ದಿನಕ್ಕೆ. ನಾನು ಅರುಣ್ಗಿಂತ ಜಾಸ್ತಿ ಅವ್ರ ತಾಯಿ ಹತ್ರನೇ ಮಾತಾಡ್ತಾ ಇದ್ದಿದ್ದು, ಬಿಕಾಸ್ ಐ ಕೈಂಡ್ ಆಫ್ ಫೆಲ್ಟ್ ಅವ್ರಿಗೆ ನನ್ನ ಅರ್ಥ ಆಗುತ್ತೆ ಅಂತ. ಯಾಕಂದ್ರೆ ಅವ್ರ ಮನೆಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಅದೇ ಹೇಳಿದ್ರು, ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿನ ಕಳ್ಕೊಂಡಿದ್ರು. ಸೊ ಅವ್ರ ಮದುವೆ ಆಗ್ಬೇಕಾದ್ರೂ ಅವ್ರ ತಂದೆ ತಾಯಿ ಇರ್ಲಿಲ್ವಂತೆ ಅವ್ರ ಜೊತೆಗೆ. ಸೊ ಅವಾಗ ನನಗೆ ಅರ್ಥ ಆಯ್ತು, ಹಾಗಾದ್ರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ. ಬಿಕಾಸ್ ಒಂದು ಅತ್ತೆ ಆಗೋ ಮುಂಚೆ ಅವರು ಒಂದು ಮಗಳಾಗಿ ಯಾರ್ದೋ ಮನೆಯಿಂದ ಹೋಗಿರ್ತಾರೆ. ಸೊ ಅವ್ರಿಗೆ ನನ್ನ ಕಷ್ಟ ಯಾರು ಬ್ಯಾಕ್ಗ್ರೌಂಡಲ್ಲಿ ಇಲ್ಲದೆ ಒಬ್ಳೆ ಹೆಂಗೆ ಹ್ಯಾಂಡಲ್ ಮಾಡ್ತಾಳೆ, ನನ್ನ ನೋವು ಅದು ಇದು ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋ ಥರದಲ್ಲಿ ನನಗೂ ಒಂದು ಅನ್ಸಿ took this ahead. But Arun definitely was very supportive. He made sure that I listen to good music. Music is the best healer ಅಂತಾರೆ. ಮೇ ಬಿ ಅವ್ರ ಮ್ಯೂಸಿಕ್ ಎಂದರೆ ನನಗೆ ಎಷ್ಟೋ ಮೆಂಟಲಿ ನಾನು ಎಷ್ಟೋ ಹೀಲಿಂಗ್ ಪ್ರಾಸೆಸ್ಸಲ್ಲಿ ಆಗಿರೋದು ಎಷ್ಟೋ. ಆ್ಯಂಡ್ ರೀಸೆಂಟ್ಲಿ ಸದ್ಗುರು ಇದಕ್ಕೆ ಹೋಗಿದ್ದೆ, ನೀವು ನೋಡಿರ್ತೀರ, ಶಿವರಾತ್ರಿ ಪೋಸ್ಟ್ ಹಾಕಿದ್ದೆ. ಸೊ ವಿ ಟ್ಯಾಗ್ಡ್ ಅಲಾಂಗ್ ವಿತ್ ಈಚ್ ಅದರ್. ಅವ್ರು ನನ್ನ ಜೊತೆಗೆ ಅಕಂಪ್ನಿ ಮಾಡಿದ್ರು. ಅವ್ರಿಗೂ ಆ ಮೆಡಿಟೇಷನ್ ಇದು ಆ ಕಂಪ್ಲೀಟ್ ಅವರ ಹಿ ಆಲ್ಸೋ ಫೆಲ್ಟ್ ಇಟ್ ವಾಸ್ ಗುಡ್. ಬಿಕಾಸ್ I should not be commenting about anybody's belief, because ಅವ್ರದ್ದೇ ಒಂದು ಸರ್ಟನ್ ಬಿಲೀವ್ಸ್ ಇರುತ್ತೆ, ನಂದೊಂದು ಸರ್ಟನ್ ಬಿಲೀವ್ಸ್ ಇರುತ್ತೆ. ಸೊ ನಾನು ಸ್ವಲ್ಪ ದೇವ್ರನ್ನ ಜಾಸ್ತಿ ಓವರ್ಲಿ ನಾನು ತುಂಬ ನಂಬೋಳು, ತುಂಬ ಸ್ಪಿರಿಚುವಲ್. ಸೊ ಅರುಣ್ ಇಸ್ ವೆರಿ ಬ್ಯಾಲೆನ್ಸ್ಡ್. ಸೊ ಆ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ, ಈ ಥರದ್ದು ಒಂದು ಐಡಿಯಾಲಜಿ ಇಟ್ಕೊಂಡಿರೋರು. ಸೊ ಆದ್ರೂ ನನ್ನ ಜೊತೆಗೆ ಬಂದು ನಾನು ಏನೇ ಸ್ಪಿರಿಚುವಲ್ ಆಕ್ಟಿವಿಟೀಸ್ಗಳು, ದೇವಸ್ಥಾನ ಅದು ಇದು ಅಂದಾಗಲೂ ಕೂಡ ನನ್ನ ಜೊತೆಗೆ ಬಂದು ಜೊತೆಗಿದ್ದು ನನ್ನ ಬಿಲೀವ್ಸ್ಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ.